ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತಾವೆಲ್ಲರೂ ಬಹಳ ಸಂತೋಷವಾಗಿರಬೇಕು ಅಂತ ಹೇಳಿ ಬಹಳ ಮಹದಾಸೆ ಇರ್ತದೆ. ಆದರೆ ನಾವು ಬೆಳೆದಂತಹ ಪರಿಸರ, ನಾವು ಒಡನಾಡುವಂತಹ ಜನರು, ನಾವು ಮಾಡುವಂಥ ಕೆಲಸಗಳು, ನಾವು ಮಾಡುವಂಥ ಕರ್ಮಗಳು, ಹೀಗೆ ಬೇರೆ ಬೇರೆ ವಿಚಾರಗಳಿಂದಾಗಿ ನಮ್ಮ ಜೀವನದಲ್ಲಿ ಬಹಳಷ್ಟು ನಮ್ಮ ಮೂಲ ಉದ್ದೇಶ ಏನಿದೆಯೋ ಅದನ್ನು ಬಿಟ್ಟು ಬೇರೆ ಕೆಲಸಗಳ ಕಡೆಗೆ ಜನರು ಗಮನ ಹರಿಸ್ತಾರೆ. ದುಡ್ಡಿನ ಹಿಂದೆ ಹೋಗುವಂಥದ್ದು ಅಥವಾ ಇನ್ನೊಂದೇನೋ ಮಾಡುವಂಥದ್ದು, ತಮಗೆ ಸಂತೋಷವಿಲ್ಲದ ಕೆಲಸವನ್ನು ಮಾಡುವಂಥದ್ದು. ಹಾಗಾಗಿ ಹೆಚ್ಚಾಗಿ ಜನರು 30 ವರ್ಷಗಳ ನಂತರ ತಾವು ಏನು ಕೆಲಸ ಮಾಡ್ತಾ ಇರ್ತೀಯೋ ಆ ಕೆಲಸಗಳ ಬಗ್ಗೆ ಆಸಕ್ತಿಯನ್ನು ಕಳೆದುಕೊಳ್ತಾರೆ. ಬಹಳಷ್ಟು ವೈಜ್ಞಾನಿಕವಾಗಿ ಈ ಬಗ್ಗೆ ಸಂಶೋಧನೆಗಳಾಗಿದೆ. ಆದ ಕಾರಣ ಪ್ರತಿಯೊಬ್ಬರು ಆದರೆ ತಮ್ಮ ಆತ್ಮ ಸಂತೋಷವನ್ನು ಕಂಡುಕೊಳ್ಳಬೇಕಾದ್ರೆ ತಮ್ಮ ಆತ್ಮದ ಉದ್ದೇಶವೇನು, ತಮ್ಮ ಆತ್ಮಕಾರಕ ಗ್ರಹ ಯಾವುದು, ಇದನ್ನು ತಿಳಿದುಕೊಂಡಾಗ ನಮಗೆ ಬಹಳಷ್ಟು ವಿಚಾರಗಳು ನಮ್ಮ ಜಾತಕದಿಂದ ನಮಗೆ ಗೊತ್ತಾಗ್ತದೆ. ಜಾತಕದಲ್ಲಿ ಆತ್ಮಕಾರಕ ಗ್ರಹ ಇರುವಂತಹ ರಾಶಿ, ಆತ್ಮಕಾರಕ ಗ್ರಹ ಇರುವಂತಹ ನಕ್ಷತ್ರ ಹಾಗೂ ಆತ್ಮಕಾರಕನನ್ನು ನೋಡುವಂತಹ ಗ್ರಹಗಳು, ಆತ್ಮಕಾರಕನು ನೋಡುವಂತಹ ಗ್ರಹಗಳು ಅಂದರೆ ದೃಷ್ಟಿಗಳು, ಇವುಗಳಿಂದ ನಮ್ಮ ಆತ್ಮದ ಉದ್ದೇಶವೇನು, ಆತ್ಮಕ್ಕೆ ಸಂತೋಷವಾಗುವಂತ ಕೆಲಸ ಯಾವುದು ಅಂತ ಹೇಳುವುದನ್ನು ನಾವು ಕಂಡುಕೊಂಡು ಜೀವನವನ್ನು ಪುನರ್ರಚನೆ ಮಾಡಿಕೊಳ್ಬಹುದು. ಆದ ಕಾರಣ ಜಾತಕದಲ್ಲಿ ಆತ್ಮಕಾರಕ ಗ್ರಹ ಬಹಳ ಪ್ರಾಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸ್ತದೆ. ಇದನ್ನು ಲೈಫ್ ಎಕ್ಸಲೆನ್ಸ್ ಫೌಂಡೇಶನ್ ಯೂಟ್ಯೂಬ್ ವಿಡಿಯೋಗಳಲ್ಲಿ ಬಹಳಷ್ಟು ವಿವರವಾಗಿ ಸೀರೀಸ್ಗಳಲ್ಲಿ ವಿವರಿಸಲಾಗಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಚಾನಲ್ ಅನ್ನು ಬಂಧು ಮಿತ್ರರ ಜೊತೆ ಶೇರ್ ಮಾಡಿ.